Happy day, students. Let us learn Chapter 6 in Social Studies, the Coastal Plains and Islands. Coast. A coast is a land near an ocean or sea where land meets water. India has a coastline of about 7,415 kilometers. There are narrow plains all along the coastal plains. ನ್ಯಾರೋ ಅಂದರೆ ತುಂಬ ಸಣ್ಣದಾಗಿರೋ ಕೋಸ್ಟಲ್ ಪ್ಲೇನ್ಸ್ ಇದೆ. These plains are known as coastal plain. The Deccan Plateau is surrounded by coastal plains. India has a long, beautiful coastal plain. In the previous class, we learnt lesson number 5, the Southern Plateau. I told you the river Narmada divides Southern Plateau into two, the Central Island and the other one is the Deccan Plateau. The Deccan Plateau is surrounded by coastal line. Coast andre eno? A land near an ocean or a sea where land meets water. ಈ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು ಲ್ಯಾಂಡ್ ಮತ್ತೆ ವಾಟರ್ ಮೀಟ್ ಆಗಿದೆ ಅಲ್ವಾ, ಈ ಜಾಗಕ್ಕೆ ಏನಂತ ಕರಿತೀವಿ ನಾವು? ಕೋಸ್ಟ್ ಅಂತ ಕರಿತೀವಿ. ಇಂಡಿಯಾ ಹ್ಯಾಸ್ ಎ ಲಾಂಗ್ ಬ್ಯೂಟಿಫುಲ್ ಕೋಸ್ಟಲ್ ಲೈನ್. ನಮ್ಮ ಇಂಡಿಯಾದಲ್ಲೇ ತುಂಬಾ ಲಾಂಗೆಸ್ಟ್ ಕೋಸ್ಟಲ್ ಲೈನ್ ಇರೋದು. What is the length of the coastal line? 7,415 kilometer. ಅದು ಅಷ್ಟು ಲಾಂಗ್ ಆಗಿದೆ ಕೋಸ್ಟಲ್ ಲೈನ್. ವೆಸ್ಟ್ coastal plain or western coastal plain. The western coastal plains lies between the Arabian Sea and the Western Ghats. So ಇದು coastal plain ಎಲ್ಲಿದೆ ಅಂದ್ರೆ ಒಂದ್ ಕಡೆ ಅರೇಬಿಯನ್ ಸಿ ಇದೆ, ಮತ್ತೊಂದ್ ಕಡೆ ಏನಿದೆ Western Ghats ಇದೆ. The western coastal plains lies between the Arabian Sea and the Western Ghats. It originates from Gujarat in the north and passes through the states of Maharashtra, Goa, Karnataka, Kerala and reaches Kanyakumari. ಈ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಗುಜರಾತ್ ಇಂದ ಸ್ಟಾರ್ಟ್ ಆಗುತ್ತೆ. ಗುಜರಾತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇಟ್ ಒರಿಜಿನೇಟ್ಸ್ ಫ್ರಮ್ ಗುಜರಾತ್ and flows through or passes through the states of Maharashtra, Goa, Karnataka, Kerala and reach Kanyakumari. ಈ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಲಾಸ್ಟ್ ಅಲ್ಲಿ ಎಲ್ಲಿ ರೀಚ್ ಆಗುತ್ತೆ? ಕನ್ಯಾಕುಮಾರಿಗೆ ರೀಚ್ ಆಗುತ್ತೆ. ಇಟ್ ಈಸ್ ಡಿವೈಡೆಡ್ ಇಂಟು 3 ಮೇನ್ ಪಾರ್ಟ್ಸ್. ಈಗ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಇದೆ ಅಲ್ವಾ, ಅದರಲ್ಲಿ 3 ಪಾರ್ಟ್ಸ್ ಆಗಿದೆ. ದ ಗುಜರಾತ್ ಕೋಸ್ಟ್ ಇನ್ ದ ನಾರ್ತ್, the Konkan coast in the middle, the Malabar coast in the south. ನೋಡಿ ವೆಸ್ಟ್ ಕೋಸ್ಟಲ್ ಪ್ಲೇನ್ ಇದೆ ಅಲ್ವಾ, ಅದು 3 ಪಾರ್ಟ್ಸ್ ಇದೆ. ನಾರ್ತ್ ಅಲ್ಲಿರೋ ಪಾರ್ಟ್ಗೆ ಗುಜರಾತ್ ಕೋಸ್ಟ್ ಅಂತ ಕರೀತಾರೆ, ಮಿಡಲ್ ಅಲ್ಲಿರೋದಕ್ಕೆ ಕೊಂಕನ್ ಕೋಸ್ಟ್ ಅಂತ ಕರೀತಾರೆ, ಮತ್ತೆ ಸೌತ್ ಅಲ್ಲಿರೋದಕ್ಕೆ ಮಲಬಾರ್ ಕೋಸ್ಟ್ ಅಂತ ಕರೀತಾರೆ. ಮಲಬಾರ್ ಕೋಸ್ಟ್ ಇಸ್ ಫೇಮಸ್ ಫಾರ್ ಸಾಲ್ಟ್ ವಾಟರ್ ಲೇಕ್ಸ್ ಆರ್ ಬ್ಯಾಕ್ ವಾಟರ್ ಕಾಲ್ಡ್ ಲಗೂನ್ಸ್ ಆರ್ ಕಾಯಲ್ಸ್. ಅಂದ್ರೆ ಮಲಬಾರ್ ಕೋಸ್ಟ್ ಇದೆ ಅಲ್ವಾ, ವಾಟರ್ ತುಂಬಾ ಸಾಲ್ಟ್ ಆಗಿದೆ, ಮತ್ತೆ ಇಟ್ ಇಸ್ ಫೇಮಸ್ ಫಾರ್ ಬ್ಯಾಕ್ ವಾಟರ್. ಅದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಮಲಬಾರ್ ಕೋಸ್ಟ್ಗೆ? ಲಗೂನ್ಸ್ ಅಂತ ಕರೀತಾರೆ, ಇಲ್ಲ ಕಾಯಲ್ಸ್ ಅಂತ ಕರೀತಾರೆ. ದ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್. ದ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್ ಲೈಸ್ ಬಿಟ್ವೀನ್ ದ ಬೇ ಆಫ್ ಬೆಂಗಾಲ್ ಅಂಡ್ ದ ಈಸ್ಟರ್ನ್ ಘಾಟ್ಸ್. ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಎಲ್ಲಿದೆ ಅಂದ್ರೆ ಬೇ ಆಫ್ ಬೆಂಗಾಲ್ ಮತ್ತೆ ಈಸ್ಟರ್ನ್ ಘಾಟ್ಸ್ ಇದೆ ಅಲ್ವಾ, ಅದರ ಮಧ್ಯದಲ್ಲಿ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಇದೆ. It originates from West Bengal in the north and passes through Odisha, Andhra Pradesh and Tamil Nadu. It flows through Andhra Pradesh and Tamil Nadu. They are very much wider than the western coastal plain. Eastern coastal plain wide ಇದೆ. They also answer Kanyakumari. Eastern coastal plain ಮತ್ತೆ western coastal plain ಎರಡು ಲಾಸ್ಟ್ ಎಲ್ಲಿ ರೀಚ್ ಆಗುತ್ತೆ? ಕನ್ಯಾಕುಮಾರಿಗೆ ರೀಚ್ ಆಗುತ್ತೆ. The eastern coastal plain is divided into 2 parts. Northern Sarkars in the northern part, the Coromandalam coast in the southern part. ಈಗ ವೆಸ್ಟ್ ಕಡೆ ಇರೋ ಕೋಸ್ಟಲ್ ಪ್ಲೇನ್ 3 ಪಾರ್ಟ್ಸ್ ಡಿವೈಡ್ ಆಗಿದೆ. ಯಾವ್ಯಾವು? ಗುಜರಾತ್, ಕೊಂಕನ್, ಮಲಬಾರ್ ಅಂತ.
ಈಸ್ಟ್ ಅಲ್ಲಿ ಇರೋದು ಬರೀ ಎರಡೇ, ಅದು ನಾರ್ತ್ ಅಲ್ಲಿ ನಾರ್ದನ್ ಸರ್ಕಾರ್ಸ್ ಮತ್ತೆ ಸೌತ್ ಅಲ್ಲಿ ಕೋರ್ಮಾಂಡಲ್ ಕೋಸ್ಟ್ ಅಂತ ಡಿವೈಡ್ ಆಗಿದೆ. ವಿಶಾಖಪಟ್ಟಣಂ in the northern Sarkars and Chennai in the Coromandel coast are the important seaports of eastern coastal plain. ಈಗ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಲ್ಲಿ ಇಂಪಾರ್ಟೆಂಟ್ ಸೀ ಪೋರ್ಟ್ ಇದೆ. ಸೀ ಪೋರ್ಟ್ ಅಂದ್ರೆ ಏನು? ಗೂಡ್ಸ್ ಗಳನ್ನ ಒಂದ್ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡೋದು. ಒಂದ್ ದೇಶದಿಂದ ಬೇರೆ ದೇಶಕ್ಕೆ ಇಲ್ಲ ಒಂದ್ ಸ್ಟೇಟ್ ಇಂದ ಬೇರೆ ಸ್ಟೇಟ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಲ್ವಾ ಗೂಡ್ಸ್, ನಾವು ಶಿಪ್ ವಿ ಯೂಸ್ water transport, adu seaport. Visakhapatnam in the northern Sarkars and Chennai in the Coromandel coast are the important seaports of eastern coastal plain. Rivers like Mahanadi, Godavari, Krishna and Kaveri flow on east coast and make delta before falling into Bay of Bengal. ಈಗ ಈಸ್ಟ್ ಕೋಸ್ಟಲ್ ಪ್ಲೇನ್ ಅಲ್ಲಿ ಮಹಾನದಿ, ಕಾವೇರಿ, ಗೋದಾವರಿ, ಕೃಷ್ಣ ಈ ಇಷ್ಟು ರಿವರ್ಸ್ ಇದೆ. ಅದು ಬೇ ಆಫ್ ಬೆಂಗಾಲ್ಗೆ ಬೀಳಕ್ ಮುಂಚೆ ಒಂದು ಡೆಲ್ಟಾನ ಫಾರ್ಮ್ ಮಾಡುತ್ತೆ. ಡೆಲ್ಟಾ ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್. ಲೆಟ್ us know the importance of coastal plains. States like Kerala, Goa and Tamil Nadu are popular tourist destinations because they are close to the sea and have beautiful beaches. ನಮ್ಮ ಇಂಡಿಯಾದಲ್ಲಿ ಟೂರಿಸ್ಟ್ ಪ್ಲೇಸ್ ಜಾಸ್ತಿ ಎಲ್ಲಿ ಹೋಗ್ತಾರೆ ಜನಗಳು? ಕೇರಳ, ಗೋವಾ ಮತ್ತೆ ತಮಿಳುನಾಡು ಹೋಗ್ತಾರೆ. It is very near to the sea. It is very close to the sea. These states are very close to the sea and have beautiful beaches. ನಾವು ಜಾಸ್ತಿ ಕೇರಳ ಗೋವಾಗೆಲ್ಲ ಹೋದ್ರೆ ಜಾಸ್ತಿ ನಾವು ಬೀಚಸ್ ನ ನೋಡಬಹುದು. Both island trade and foreign trade are popular because of the ports and harbors on the coast. Economic activities like fishing and shipping provide livelihood for many people. ಅಲ್ಲಿ ಕೋಸ್ಟಲ್ ಪ್ಲೇನ್ಸ್ ಹತ್ರ ಇರೋ ಜನಗಳು ಏನ್ ಮಾಡ್ತಾರೆ? ಫಿಶಿಂಗ್ ಮಾಡ್ತಾರೆ ಮತ್ತೆ ಶಿಪ್ಪಿಂಗ್ ಅಂದ್ರೆ ಗೂಡ್ಸ್ ಒಂದು ಸ್ಟೇಟ್ ಇಂದ ಬೇರೆ ಸ್ಟೇಟ್ಸ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಮತ್ತೆ ಕೋಸ್ಟಲ್ ಪ್ಲೇನ್ ಇಸ್ ಆಲ್ಸೋ ಯೂಸ್ ಫಾರ್ ಮೇಕಿಂಗ್ ಐಲ್ಯಾಂಡ್ ಟ್ರೇಡ್. ಐಲ್ಯಾಂಡ್ ಅಂದ್ರೆ ಹೇಳ್ದಲ್ವಾ, it is surrounded fully by water. A piece of land is fully surrounded by water. Coastal plains are also used for island trade and foreign trade. One country ಇಂದ ಬೇರೆ ಕಂಟ್ರಿಗೆ ಹೋಗಕ್ಕೂ ಏನ್ ಯೂಸ್ ಮಾಡ್ತಾರೆ? ಕೋಸ್ಟಲ್ ಪ್ಲೇನ್ ಇಂದ ಹೋಗ್ತಾರೆ, ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡಿ. The delta region in Kerala is fertile for rice crops. It is also known as rice bowl of South India. The islands. What is an island? An island is a piece of land surrounded by water on all sides. There are many small islands. Mainly they are divided into two parts. ಅಂದ್ರೆ ತುಂಬಾ ಐಲ್ಯಾಂಡ್ಸ್ ಗಳು ಸ್ಮಾಲ್ ಐಲ್ಯಾಂಡ್ಸ್ ಗಳಿದೆ. ಅದರಲ್ಲಿ ಇಂಪಾರ್ಟೆಂಟ್ ಆದ ಐಲ್ಯಾಂಡ್ ಬರೀ ಎರಡೇ. The Andaman and Nicobar Island. This island is a group of about 300 islands. The northern islands are called the Andaman Island and the southern islands are called ನಿಕೋಬಾರ್ ಐಲ್ಯಾಂಡ್ಸ್. ಈಗ ಐಲ್ಯಾಂಡ್ ಅಲ್ಲಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಇದೆ ಅಲ್ವಾ, ಆ ಐಲ್ಯಾಂಡ್ ಅಲ್ಲಿ ಇಟ್ಸ್ ಎ ಗ್ರೂಪ್ ಆಫ್ 300 ಐಲ್ಯಾಂಡ್ಸ್. ಅಂದ್ರೆ ಚಿಕ್ಕದು 300 ಐಲ್ಯಾಂಡ್ಸ್ ಇದೆ ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ. ಆದ್ರೆ ನಾರ್ತ್ ಅಲ್ಲಿ ಇರೋ ಐಲ್ಯಾಂಡ್ ನ ಅಂಡಮಾನ್ ಐಲ್ಯಾಂಡ್ ಅಂತ ಕರೀತಾರೆ, ಮತ್ತೆ ಸೌತ್ ಅಲ್ಲಿ ಇರೋ ಐಲ್ಯಾಂಡ್ ನ ನಿಕೋಬಾರ್ ಐಲ್ಯಾಂಡ್ ಅಂತ ಕರೀತಾರೆ. ಪೋರ್ಟ್ ಬ್ಲೇರ್ ಇಸ್ ದ ಕ್ಯಾಪಿಟಲ್ ಆಫ್ ದಿಸ್ ಐಲ್ಯಾಂಡ್. ಅಂಡಮಾನ್ ನಿಕೋಬಾರ್ ಎರಡು ಐಲ್ಯಾಂಡ್ಗೂ ಸೇರಿ ಒಂದೇ ಕ್ಯಾಪಿಟಲ್ ಇರೋದು, ಅದು ಪೋರ್ಟ್ ಬ್ಲೇರ್. ದಿಸ್ ಐಲ್ಯಾಂಡ್ ಗ್ರೂಪ್ ಇಸ್ ಒನ್ ಆಫ್ ದ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ. ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಇಸ್ ಅ ಯೂನಿಯನ್ ಟೆರಿಟರಿ, ಅಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ರೂಲ್ಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್. ದೀಸ್ ಐಲ್ಯಾಂಡ್ಸ್ ಆರ್ ಕವರ್ಡ್ ವಿತ್ ಡೆನ್ಸ್ ಫಾರೆಸ್ಟ್. ಈ ಐಲ್ಯಾಂಡ್ಸ್ ಅಲ್ಲಿ ಜಾಸ್ತಿ ಏನಿದೆ? ಫಾರೆಸ್ಟ್ ಇಂದ ಕವರ್ ಆಗಿದೆ. Only few of these islands are inhabited or have people living there. I told you Andaman and Nicobar is an island of 300 islands. But in all the 300 islands, people don't live. Very few of these islands are inhabited. ಅಂದ್ರೆ ಜನಗಳು ವಾಸವಾಗಿರೋದು ಬರೀ ಫ್ಯೂ ಐಲ್ಯಾಂಡ್ಸ್ ಅಲ್ಲಿ ಮಾತ್ರ. ಅಲ್ಲಿರೋ 300 ಐಲ್ಯಾಂಡ್ಸ್ ಅಲ್ಲೂ ವಾಸವಾಗಲ್ಲ ಜನ. ದ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಇಸ್ ಇಂದಿರಾ ಪಾಯಿಂಟ್. ರೈಸ್, ಮೇಸ್, ಕೋಕೋನಟ್ ಅಂಡ್ ರಬ್ಬರ್ ಆರ್ ದ ಮೇನ್ ಕ್ರಾಪ್ಸ್. ಇಲ್ಲಿ ಐಲ್ಯಾಂಡ್ ಅಲ್ಲಿ ಇರೋ ಜನಗಳು ಜಾಸ್ತಿ ಏನ್ ಬೆಳೆಸ್ತಾರೆ?
rice, maize, coconut and rubber. The cellular jail in the Port Blair is very famous. ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಒಂದು ಜೈಲ್ ಇದೆ. ಆ ಜೈಲ್ ಹೆಸರೇನು? ಸೆಲ್ಯುಲಾರ್ ಜೈಲ್ ಅಂತ ಹೇಳ್ಬಿಟ್ಟು. ವೆನ್ ಇಂಡಿಯಾ ವಾಸ್ ರೂಲ್ಡ್ ಬೈ ಬ್ರಿಟಿಷ್, ಮೆನಿ ಇಂಡಿಯನ್ ಫ್ರೀಡಮ್ ಫೈಟರ್ಸ್ ವರ್ ಕೆಪ್ಟ್ ಇನ್ ದಿಸ್ ಜೈಲ್. ದ ಪನಿಷ್ಮೆಂಟ್ ವಾಸ್ ಕಾಲ್ಡ್ ಕಾಲಾ ಪಾನಿ. ಅಂದ್ರೆ ಇಂಡಿಯಾ ಮುಂಚೆ ಬ್ರಿಟಿಷ್ ಅವ್ರು ರೂಲ್ ಮಾಡ್ತಿದ್ರಲ್ವಾ, ಬಿಫೋರ್ ಇಂಡಿಪೆಂಡೆನ್ಸ್ ಆ ಕಂಟ್ರಿ ವಾಸ್ ರೂಲ್ಡ್ ಬೈ ದ ಬ್ರಿಟಿಷರ್ಸ್. ಅವರು ಬ್ರಿಟಿಷರ್ಸ್ ರೂಲ್ ಮಾಡ್ತಿರುವಾಗ ನಮ್ಮ ಇಂಡಿಯಾದಲ್ಲಿ ಇರೋ ಫ್ರೀಡಮ್ ಫೈಟರ್ಸ್ಗೆಲ್ಲ ಈ ಜೈಲಲ್ಲೇ ಇಕ್ತಿದ್ರು, ಸೆಲ್ಯುಲಾರ್ ಜೈಲಲ್ಲಿ. ಅದೆಲ್ಲಿದೆ? ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಆ ಸೆಲ್ಯುಲಾರ್ ಜೈಲ್ ಇದೆ. ಮತ್ತೆ ಆ ಪನಿಷ್ಮೆಂಟ್ಗೆ ಏನಂತ ಕರಿತಿದ್ರು? ಕಾಲಾಪಾನಿ ಅಂತ ಕರಿತಿದ್ರು. ದ ಪನಿಷ್ಮೆಂಟ್ ವಾಸ್ ಕಾಲ್ಡ್ ಕಾಲಾಪಾನಿ. ದ ಲಕ್ಷದ್ವೀಪ್ ಐಲ್ಯಾಂಡ್. It is a group of 36 islands in the Arabian Sea. ನೋಡಿ, ಈಗ ಅಂಡಮಾನ್ ಅಂಡ್ ನಿಕೋಬಾರ್ is a group of 300 islands. Lakshadweep is a group of 36 islands in the Arabian Sea. It is also a small union territory in India. Lakshadweep Island lie close to the Malabar coast. Lakshadweep Island ಇದೆ ಅಲ್ವಾ, ಅದು ಮಲಬಾರ್ ಕೋಸ್ಟ್ಗೆ ತುಂಬಾ ಹತ್ರ. The capital of Lakshadweep Island is Kavaratti. Lakshadweep Island the capital ಯಾವುದು? Kavaratti. Many of these islands are made up of deposits of the skeletons of some marine animals called coral. ಅಂದ್ರೆ ಆ ಐಲ್ಯಾಂಡ್ ಅಲ್ಲಿ ಜಾಸ್ತಿ ಏನಿದೆ, ನೀರಲ್ಲಿರೋ ಅನಿಮಲ್ಸ್ ಸ್ಕೆಲ್ಟನ್ ನ ನೋಡಬಹುದು. ಇಟ್ ಇಸ್ ಕಾಲ್ಡ್ ವಾಟ್? ಕೋರಲ್. ದ ಮೇನ್ ಲ್ಯಾಂಗ್ವೇಜ್ ಇಸ್ ಮಲಯಾಳಂ. ಲಕ್ಷದ್ವೀಪ್ ಐಲ್ಯಾಂಡ್ ಅಲ್ಲಿರೋ ಜನರು ಏನ್ ಮಾತಾಡ್ತಾರೆ? ಮಲಯಾಳಂನ ಮಾತಾಡ್ತಾರೆ. ಪೀಪಲ್ ಡು ಫಿಶಿಂಗ್ and grow coconut, jaggery, koi, etc. These islands are connected with Mumbai and Thiruvananthapuram. Importance of this island. Why are islands important? These islands are full of natural beauty and have beautiful beaches in the world. These are good tourist attraction also. ಅಂದ್ರೆ ಐಲ್ಯಾಂಡ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಒಂದು ಕಂಟ್ರಿಗೆ ಅಲ್ಲಿ ಜಾಸ್ತಿ ಬೀಚಸ್ ಇರುತ್ತೆ, ಮತ್ತೆ ಆ ನೀರಿರೋ ಜಾಗ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಲೈಫ್ ಇನ್ ದ ರೀಜನ್. ಲೆಟ್ us learn the life of the people in the western coastal plain. Gujarat. Farming, trading are the main occupation of the people. ಫಾರ್ಮಿಂಗ್ ಅಂದ್ರೆ ಗೊತ್ತಲ್ವಾ? ವ್ಯವಸಾಯ. ಟ್ರೇಡಿಂಗ್ ಅಂದ್ರೆ ಒಂದು ಸ್ಟೇಟ್ ಇಂದ ಬೇರೆ ಸ್ಟೇಟ್ಗೆ goods ನ ಟ್ರಾನ್ಸ್ಪೋರ್ಟ್ ಮಾಡೋದು. Fishing are the main occupation of the people. The main crops are jawar, bajra, wheat, cotton and sugarcane. Anand is famous for Amul dairy products. ಅಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಡೈರಿ ಪ್ರಾಡಕ್ಟ್ ಅಂದ್ರೆ ಅಮೂಲ್. ಗುಜರಾತ್ rank first in India for its cotton products and groundnut. ಇಂಡಿಯಾದಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ ಕಾಟನ್ ಕ್ವಾಲಿಟಿ ಎಲ್ಲಿ ಸಿಗೋದು? ಗುಜರಾತ್ ಅಲ್ಲಿ. ಮತ್ತೆ ಗ್ರೌಂಡ್ ನೆಟ್. ಗಾಂಧಿನಗರ್ is the capital city. People speak Gujarati. Men wear dhotis, long or short coats with turban or caps on their head. Women wear sari or lehenga and cholis. Ras Garba and Dandiya is popular folk dance. ಗುಜರಾತಿನ ಫೇಮಸ್ ಫೋಕ್ ಡ್ಯಾನ್ಸ್ ಯಾವುದು? ಅಲ್ಲಿ ಗರ್ಬಾ ಮತ್ತೆ ದಾಂಡಿಯಾ. ಅಹಮದಾಬಾದ್ ಇಸ್ ದ ಲಾರ್ಜೆಸ್ಟ್ ಸಿಟಿ ಇನ್ ಗುಜರಾತ್. ಅಲ್ಲಿ ತುಂಬಾ ಡೆವಲಪ್ ಆಗಿರುವಂತಹ ಸಿಟಿ ಗುಜರಾತ್ ಅಲ್ಲಿ ಯಾವುದು? ಅಹಮದಾಬಾದ್. ಮಹಾತ್ಮ ಗಾಂಧೀಜಿ ಸಬರಮತಿ ಆಶ್ರಮ್ ಇಸ್ ಲೊಕೇಟೆಡ್ ಹಿಯರ್. ಮಹಾತ್ಮ ಗಾಂಧೀಜಿದು ಆಶ್ರಮ್, ಸಬರಮತಿ ಆಶ್ರಮ ಇದಲ್ವಾ, ಅದು ಎಲ್ಲಿ ಲೊಕೇಟ್ ಆಗಿದೆ? ಅಹಮದಾಬಾದ್ ಅಲ್ಲಿ ಲೊಕೇಟ್ ಆಗಿದೆ. ಗುಜರಾತ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಸಬರಮತಿ ಆಶ್ರಮ್ ಲೊಕೇಟ್ ಆಗಿದೆ. ದ ಗಿರ್ ನ್ಯಾಷನಲ್ ಪಾರ್ಕ್, home to the Asiatic lions, is situated here. ಢೋಕ್ಲಾ is main dish. ಅಲ್ಲಿ ಫೇಮಸ್ ಆಗಿರುವಂತ ಒಂದು ನ್ಯಾಷನಲ್ ಪಾರ್ಕ್ ಬಂದು ಗಿರ್ ನ್ಯಾಷನಲ್ ಪಾರ್ಕ್. ಮತ್ತೆ ಅಲ್ಲಿ ಫೇಮಸ್ ಡಿಶ್ ಯಾವುದು? ಮೇನ್ ಡಿಶ್ ಢೋಕ್ಲಾ. ಮಹಾರಾಷ್ಟ್ರ. It is situated on the Konkan coast. Mumbai is the capital city. The capital of Maharashtra is Mumbai. It has the largest seaport of India and known as City of Dreams. Mumbai is also known as what? City of Dreams.
Large deposits of petroleum have been found in the seabed of the Konkan coast. That place is called Bombay High. Seabed means the ground under the sea. That is famous for petroleum. That place is called Bombay High. Mumbai is also called the Bollywood of India. ಹಿಂದಿ ಮೂವೀಸ್ ಎಲ್ಲ ಜಾಸ್ತಿ ಮುಂಬೈಯಲ್ಲೇ ತೆಗಿತಾರೆ. ಸೊ ಇನ್ನೊಂದು ಹೆಸರು ಏನಂದ್ರೆ ಬಾಲಿವುಡ್ ಆಫ್ ಇಂಡಿಯಾ. Many crops and fruits are grown here. The famous Alfonso mangoes comes from Maharashtra. Goa. It is towards the south of Maharashtra. Area-wise, it is the smallest state in India. It has beautiful beaches. ಗೋವಾದಲ್ಲಿ ಜಾಸ್ತಿ beaches ಇದೆ. It is also land of churches. ಗೋವಾಗೆ ಏನಂತ ಕರೀತಾರೆ? Land of churches. Panaji is the capital of Goa. People speak Konkani and English language. Christmas is the most important festival. ಗೋವಾದ ಕ್ಯಾಪಿಟಲ್ ಬಂದು ಪಣಜಿ. ಅಲ್ಲಿ ಜನ ಕೊಂಕಣಿ ಮತ್ತೆ ಇಂಗ್ಲಿಷ್ ಮಾತಾಡ್ತಾರೆ. ಅಲ್ಲಿ ಇಂಪಾರ್ಟೆಂಟ್ ಫೆಸ್ಟಿವಲ್ ಯಾವುದು? ಕ್ರಿಸ್ಮಸ್. ಪೀಪಲ್ ಗ್ರೋ ರೈಸ್, ಕೋಕೋನಟ್ ಅಂಡ್ ಕ್ಯಾಶ್ಯೂ. ಅಲ್ಲಿ ಏನ್ ಬೆಳೆಸ್ತಾರೆ? ರೈಸ್, ಕೋಕೋನಟ್ ಮತ್ತೆ ಕ್ಯಾಶ್ಯೂ ಅಂದ್ರೆ ಗೋಡಂಬಿ ಬೆಳೆಸ್ತಾರೆ. The St. Xavier's Church, the Mahalakshmi Temple and Fort Agoda are some of famous tourist places. Karnataka. Bangalore is the capital city. The coastal plains of Karnataka are covered with thick teak forests. The main occupation is farming and fishing. Rice, spices and coconut are grown. Mangalore is an important seaport along the coast. Nam Karnatakadalliro main seaport ಯಾವುದಂದ್ರೆ ಮಂಗಳೂರು. ಕೇರಳ, it is towards the south of Malabar coast. So Kerala ಮಲಬಾರ್ ಕೋಸ್ಟ್ ಹತ್ರ ಇದೆ. Thiruvananthapuram is the capital of Kerala. It is the most literate state of India. ನಾವು ಜಾಸ್ತಿ educated people ಕೇರಳದಲ್ಲಿ ನೋಡ್ತೀವಿ. Malayalam and English are the main languages. ಕೇರಳದಲ್ಲಿರೋ ಜನಗಳು ಮಲಯಾಳಂ ಮತ್ತೆ ಇಂಗ್ಲಿಷ್ ನ ಮಾತಾಡ್ತಾರೆ. Rice is the main crop. Other important crops are coconut, rubber, coffee and spices. Kerala is known as the land of spices. The women wear mandu and blouse. The men wear lungi and shirt. ಇಲ್ಲಿ ಕೇರಳಗೆ ಏನಂತ ಕರೀತಾರೆ? ಲ್ಯಾಂಡ್ ಆಫ್ ಸ್ಪೈಸಸ್ ಅಂತ ಕರೀತಾರೆ. Onam is an important festival. Kathakali and Mohiniyattam are the most popular dances form of Kerala. Ali important festival bandu eno? Onam is the important festival. Folk dance of Kerala is Kathakali and Mohiniyattam. Snake boat race are held during Onam festival. Onam festival dina avaru snake boat race na iktare. Let us see the life in eastern coastal plain. West Bengal. Kolkata is the capital city. It is situated on river Hooghly. It is the delta of river Ganga where rice and jute grown in abundance. Andre West Bengal the capital yadu Kolkata. The delta of river Ganga. Ganga river West Bengal delta form madide. That is very good for growing rice and jute. Grown in abundance ಅಂದ್ರೆ ತುಂಬಾ ಜಾಸ್ತಿ ಬೆಳೆಸ್ತಾರೆ. Odisha. Bhubaneswar is the capital of Odisha. It is rich in minerals. ಅಲ್ಲಿ ಜಾಸ್ತಿ ಒಡಿಶಾದಲ್ಲಿ ನಮ್ಗೆ ಏನ್ ಸಿಗುತ್ತೆ? Minerals. It has huge deposits of iron ores. The state is also famous for its handicraft. ಅಲ್ಲಿ ಜಾಸ್ತಿ ನಮ್ಗೆ ಏನ್ ಸಿಗುತ್ತೆ? ಐರನ್ ಓರ್ ಅಂದ್ರೆ ಬಂಡೆ. ಐರನ್ ನ ಬಂಡೆಗಳು ಸಿಗುತ್ತೆ. ಮತ್ತೆ ಆ ಸ್ಟೇಟ್ ಅಲ್ಲಿ ಜಾಸ್ತಿ ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತಾರೆ, ಕೈಯಿಂದ ತಯಾರಿಸಿರುವಂತ ಪದಾರ್ಥ. ಓರಿಯಾ ಇಸ್ ಮೇನ್ ಲ್ಯಾಂಗ್ವೇಜ್. ಪೂರಿ ಅಂಡ್ ಕಟಕ್ ಆರ್ ಇಂಪಾರ್ಟೆಂಟ್ ಸಿಟಿ ವಿತ್ ಫೇಮಸ್ ಟೆಂಪಲ್ಸ್. ಅಲ್ಲಿ ಇಂಪಾರ್ಟೆಂಟ್ ಸಿಟೀಸ್ ಯಾವುದು? ಪೂರಿ ಮತ್ತೆ ಕಟಕ್. ದ ಹಿರಾಕುಂಡ್ ಡ್ಯಾಮ್ ಇಸ್ ದ ಲಾರ್ಜೆಸ್ಟ್ ಡ್ಯಾಮ್ ಆಫ್ ಇಂಡಿಯಾ ಬಿಲ್ಟ್ ಆನ್ ರಿವರ್ ಮಹಾನದಿ which flows through this state. So we find a dam here in Odisha, that is the Hirakund Dam. It is the largest dam of India. Chilka Lake with its bird sanctuary is a major tourist attraction. Andhra Pradesh. Hyderabad is the capital of this state.
The Godavari and Krishna river form delta in the coastal areas of Andhra Pradesh. ಅಂದರೆ ಆಂಧ್ರ ಪ್ರದೇಶ್ ಕ್ಯಾಪಿಟಲ್ ಯಾವುದು ಹೈದರಾಬಾದ್. ಮತ್ತೆ ಇಲ್ಲಿ ಆಂಧ್ರ ಪ್ರದೇಶಲ್ಲಿ ಡೆಲ್ಟಾ ಇದೆ, ಗೋದಾವರಿ ಮತ್ತೆ ಕೃಷ್ಣ ರಿವರ್ ಸೇರಿ ಒಂದು ಡೆಲ್ಟಾನ ಫಾರ್ಮ್ ಮಾಡಿದೆ. The city has a ship building yards, an iron and steel plant and an oil refinery. ಆ ಸಿಟಿಯಲ್ಲಿ ಏನಿದೆ, ಶಿಪ್ ಯಾರ್ಡ್, ಶಿಪ್ ಬಿಲ್ಡಿಂಗ್ ಯಾರ್ಡ್ಸ್, ಮತ್ತೆ ಐರನ್ ಸ್ಟೀಲ್ ಪ್ಲಾಂಟ್ ಇದೆ, ಆಯಿಲ್ ರಿಫೈನರೀಸ್ ಇದೆ. ಈಗ ಪೆಟ್ರೋಲಿಯಂ ಎಲ್ಲ ತೆಗಿತಾರಲ್ವಾ, ಅದು ನಾವು ಪ್ಯೂರಿಫಿಕೇಶನ್ ಮಾಡಬೇಕು. ಅದು ಎಲ್ಲಿ ಮಾಡಕ್ ಸಾಧ್ಯ? ಆಯಿಲ್ ರಿಫೈನರೀಸ್ ಅಲ್ಲಿ ಮಾಡಕ್ ಸಾಧ್ಯ. ವಿಶಾಖಪಟ್ಟಣಂ ಇಸ್ ಆನ್ ಇಂಪಾರ್ಟೆಂಟ್ ಸೀ ಪೋರ್ಟ್. ಆಂಧ್ರ ಪ್ರದೇಶಲ್ಲಿ ವಿಶಾಖಪಟ್ಟಣಂ ಇಸ್ ಆನ್ ಇಂಪಾರ್ಟೆಂಟ್ ಸೀ ಪೋರ್ಟ್. Farming is the main occupation and rice is the main crop of this state. Telangana. Hyderabad is capital city. It is new state of India. Telugu and Urdu are main language. Hussain Sagar Lake is in Hyderabad. ತೆಲಂಗಾಣದ ಕ್ಯಾಪಿಟಲ್ ಯಾವುದು? ಹೈದರಾಬಾದ್. ಅಲ್ಲಿ ತೆಲಂಗಾಣದಲ್ಲಿ ಜನಗಳು ತೆಲುಗು ಮತ್ತೆ ಉರ್ದುನ ಮಾತಾಡ್ತಾರೆ. ಮತ್ತೆ ಆ ಸ್ಟೇಟ್ ಅಲ್ಲಿ ಹುಸೇನ್ ಸಾಗರ್ ಲೇಕ್, ಅದು ತುಂಬಾ ಫೇಮಸ್ ಆಗಿರೋ ಲೇಕ್, ಅದು ಎಲ್ಲಿದೆ? ಹೈದರಾಬಾದ್ ಅಲ್ಲಿ ಇದೆ. ತಮಿಳುನಾಡು ಹ್ಯಾಸ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್. ದ ಕಾವೇರಿ ರಿವರ್ ಫಾರ್ಮ್ಸ್ ಡೆಲ್ಟಾ ಅಲಾಂಗ್ ದ ಕೋರಮಂಡಲ್ ಕೋಸ್ಟ್ ಇನ್ ತಮಿಳುನಾಡು. Chennai is the capital and Tamil is the main language spoken here. Rice is the main crop. Chennai is famous for cotton and silk sarees. Its beautiful Marina Beach is world famous and longest beach in India. ಅಂದರೆ ತಮಿಳ್ನಾಡು ಹ್ಯಾಸ್ ಲಾಂಗೆಸ್ಟ್ ಕೋಸ್ಟಲ್ ಲೈನ್. ಮತ್ತೆ ಕ್ಯಾಪಿಟಲ್ ಬಂದು ಚೆನ್ನೈ, ತಮಿಳ್ನಾಡ್ದು. ಅಲ್ಲಿ ಜನಗಳು ತಮಿಳ್ ಮಾತಾಡ್ತಾರೆ. ಅಲ್ಲಿ ಮೇನ್ ಕ್ರಾಪ್ ಬಂದು ರೈಸ್. ಮತ್ತೆ ಅಲ್ಲಿ ಕಾಟನ್ ಅಂಡ್ ಸಿಲ್ಕ್ ಸಾರೀಸ್ ತುಂಬಾ ಫೇಮಸ್. ತಮಿಳ್ನಾಡಲ್ಲಿ ಒಂದು ಬೀಚ್ ಇದೆ, ಮರೀನಾ ಬೀಚ್ ಅಂತ, ಅದು ಬಂದು ವರ್ಲ್ಡ್ ಫೇಮಸ್ ಬೀಚ್ ಅದು. ಮತ್ತೆ ಲಾಂಗೆಸ್ಟ್ ಬೀಚ್ ಇನ್ ಇಂಡಿಯಾ. ಪುದುಚೇರಿ. ಟುವರ್ಡ್ಸ್ ದ ಸೌತ್ ಆಫ್ ಚೆನ್ನೈ ಲೈಸ್ ಪುದುಚೇರಿ. It is a union territory. It was ruled by French for many years. Aurobindo Ashram and Matri Mandir are famous places of Puducherry. Tamil and French are main language spoken here. Let us have a quick recap. A coast is a land near an ocean or a sea where land meets water. India has a coastline of about 7.415 kilometers. The western coastal plain lies between the Arabian Sea and Western Ghats. Western coastal plain has been divided into three parts: the Gujarat coast in the north, the Konkan coast in the middle, the Malabar coast in the south. Malabar coast is famous for saltwater lakes or backwater called lagoons or kiles. The eastern coastal plain lies between the Bay of Bengal and the Eastern Ghats. It originates from West Bengal. Eastern coastal plains are much wider than western coastal plains. The western coastal plains are narrow. The eastern coastal plains are wider than the western coastal plains. The eastern coastal plain is divided into two parts: the northern Sarkars in the northern part, the Coromandel coast in the southern part. Visakhapatnam in the northern Sarkars, Chennai in the Coromandel coast are the important seaport of eastern plains. Importance of coastal plains: both island trade and foreign trade are popular because of the ports and harbors on the coast. Economic activities like fishing and shipping provide livelihood for many people. The delta region of Kerala is fertile for rice crops. It is also known as rice bowl of South India. An island is a piece of land surrounded by water on all the sides. Andaman and Nicobar Island is a group of about 300 islands. The northern islands are called Andaman Islands and the southern islands are called Nicobar Islands. Port Blair is the capital of this island.
It is also a union territory. The southernmost tip of Andaman and Nicobar Island is called the Indira Point. The cellular jail in Port Blair is very famous. When India was ruled by the British, many Indian freedom fighters were kept in this jail. The punishment was called Kalapani. The Lakshadweep Island. It is a group of 36 islands in the Arabian Sea. The capital of Lakshadweep Island is Kavaratti. Gujarat. Anand is famous for Amul dairy products. The capital of Gujarat is Gandhinagar. People speak Gujarati. Mahatma Gandhi's Sabarmati Ashram is located in Ahmedabad. The Gir National Park is home to Asiatic animal is situated here. Dokla is the main dish. Maharashtra. Mumbai is the capital. Mumbai is also known as City of Dreams or Bollywood of India. Goa. Panaji is the capital of Goa. People speak Konkani and English. Christmas is the main festival. It is a land of churches. St. Xavier Church, the Mahalakshmi Temple and Fort Agoda are some important places to visit. Karnataka. Bangalore is the capital city. Karnataka is covered with thick forest of teak. Mangalore is an important seaport along the coast. Kerala. Thiruvananthapuram is the capital of Kerala. People speak Malayalam and English. Kerala is known as land of spices. West Bengal. Kolkata is the capital of West Bengal. It is situated on river Hooghly. Bhubaneswar is the capital of Odisha. People speak Odissi. Chilka Lake is a famous lake found there. Chilka is a famous salt lake found in Odisha. Hyderabad is capital of Andhra Pradesh. Visakhapatnam is an important seaport. Hyderabad is the capital of Telangana. Hussain Sagar Lake is found in Hyderabad. Tamil Nadu has the longest coastal line. The capital of Tamil Nadu is Chennai. People speak Tamil. Marina Beach is one of the world famous beaches. Puducherry. It is a union territory ruled by French for many years. Aurobindo Ashram and Matri Mandir are famous places found in Puducherry. People speak Tamil and French. Thank you, students.